ಛತ್ತೀಸ್ಗಢ ಲೈಂಗಿಕ ಕಿರುಕುಳ ನೀಡಿದ ಮಾರುತಿ ಶೋರೂಮ್ ಜಿಎಂ ಮುಖಕ್ಕೆ ಮಸಿ ಬಳಿದು ಥಳಿಸಿದ ಮಹಿಳಾ ಉದ್ಯೋಗಿ. ಛತ್ತೀಸ್ಗಢದ ದುರ್ಗ್ ಜಿಲ್ಲೆಯ ಭಿಲಾಯಿಯಲ್ಲಿರುವ ಮಾರುತಿ ಸುಜುಕಿ ಶೋರೂಮ್ನ ಮಹಿಳಾ ಉದ್ಯೋಗಿಯೊಬ್ಬರು ತಮಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪದ ಮೇಲೆ ಜನರಲ್ ಮ್ಯಾನೇಜರ್ ಜಿಎಂ ಮುಖಕ್ಕೆ ಮಸಿ ಬಳಿದು ಥಳಿಸಿದ್ದಾರೆ. ಜಿಎಂ ಅಂಕಿತ್ ಆನಂದ್ ತಮಗೆ ಅಶ್ಲೀಲ ಸಂದೇಶಗಳನ್ನು ಕಳುಹಿಸುತ್ತಾ ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಸಂತ್ರಸ್ತ ಉದ್ಯೋಗಿ ಅಮೃತಾ ಸಿಂಗ್ ಗಂಭೀರ ಆರೋಪ ಮಾಡಿ ಲಿಖಿತ ದೂರು ದಾಖಲಿಸಿದ್ದಾರೆ. ಭಿಲಾಯಿಯ ಚೌಹಾಣ್ ಆಟೋಮೊಬೈಲ್ಸ್ನಲ್ಲಿ ಮೇ 22ರಂದು ಈ ಘಟನೆ ನಡೆದಿದ್ದು, ಮಹಿಳೆ ನೀಡಿದ ದೂರಿನ ಮೇರೆಗೆ ಪೊಲೀಸ್ ಅಧಿಕಾರಿಯೊಬ್ಬರು ಶೋರೂಮ್ಗೆ ಆಗಮಿಸಿದ ಬೆನ್ನಲ್ಲೇ ಈ ಹೈಡ್ರಾಮಾ ಸಂಭವಿಸಿದೆ. ಪೊಲೀಸ್ ಅಧಿಕಾರಿ ಮತ್ತು ಜಿಎಂ ಒಟ್ಟಿಗೆ ಶೋರೂಮ್ ಪ್ರವೇಶಿಸುತ್ತಿದ್ದಂತೆ ಅಲ್ಲಿಯೇ ಕಾಯುತ್ತಿದ್ದ ಮಹಿಳೆ ಜಿಎಂ ಮುಖಕ್ಕೆ ಮಸಿ ಎರೆದು ಪೊಲೀಸರ ಸಮ್ಮುಖದಲ್ಲೇ ಸರಣಿ ಪೆಟ್ಟುಗಳನ್ನು ನೀಡುತ್ತಿರುವ ವಿಡಿಯೋ ವೈರಲ್ ಆಗಿದೆ. ಈ ಘಟನೆ ಬೆಳಕಿಗೆ ಬರುತ್ತಿದ್ದಂತೆಯೇ ಶೋರೂಮ್ನ ಮತ್ತಿಬ್ಬರು ಮೂವರು ಮಹಿಳಾ ಉದ್ಯೋಗಿಗಳು ಕೂಡ ಮುಂದೆ ಬಂದು ಜಿಎಂ ಅಂಕಿತ್ ಆನಂದ್ ವಿರುದ್ಧ ಲೈಂಗಿಕ ಕಿರುಕುಳದ ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ.